ಇವತ್ತಿನ ವಿಡಿಯೋ ಯಾವುದೇ ರೀತಿಯಾದಂತಹ ರೆಸಿಪಿ ವಿಡಿಯೋ ಅಲ್ಲ, ಬದಲಿಗೆ ಫಿಶ್ನ ಮಾರ್ಕೆಟಿಂದ ತಂದು ಕೂಡಲೇ ಅಥವಾ ಅಡುಗೆ ಮಾಡೋಕ್ಕೂ ಮುನ್ನ ಯಾವ ರೀತಿಯಾಗಿ ನೀಟಾಗಿ ತೊಳಿಬೇಕು ಮತ್ತು ಆ ಫಿಶ್ ಸ್ಮೆಲ್ನ ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನೀರಿನಲ್ಲಿ ಹಾಗೆ ಒಂದ್ಸರಿ ವಾಶ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸರಿ ವಾಶ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು. ನಂತರ ಸ್ವಲ್ಪ ಹುಳಿನಲ್ಲಿ ತೊಳ್ಕೊಬೇಕು. ನನ್ನ ಹತ್ರ ಇಲ್ಲಿ ಹುಣಸೆಹಣ್ಣು ಇತ್ತು, ಅದಕ್ಕಾಗಿ ಹುಣಸೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣು ಇಲ್ಲ ಅನ್ನೋದಿದ್ರೆ ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಹುಳಿ ಪದಾರ್ಥ ಹಾಕಬೇಕು. ಉದಾಹರಣೆಗೆ ಹುಣಸೆಕಾಯಿನಾದರೂ ಜಜ್ಜಿ ಹಾಕ್ಬೋದು, ನಿಂಬೆ ರಸ ಹಾಕ್ಬೋದು, ಮೊಸರು ಹಾಕಿ ತೊಳ್ಕೊಬೋದು ಅಥವಾ ವಿನಿಗರ್ ಕೂಡ ಯೂಸ್ ಮಾಡ್ಬೋದು. ಇನ್ನೂ ಸ್ವಲ್ಪ ಜನ ಅಂತೂ ಗೋಧಿ ಹಿಟ್ಟು ಹಾಕಿ ಕೂಡ ಕ್ಲೀನ್ ಮಾಡ್ತಾರೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಹೀಗೆ ಹುಳಿ ಹಾಕಿ ವಾಶ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ಫಿಶ್ಶಿಂದ ಬರುವಂತಹ ಸ್ಮೆಲ್ ಏನಿದೆ, ಆ ಓಡರ್ ಏನಿದೆ, ಅದನ್ನು ತೆಗಿಲಿಕ್ಕೋಸ್ಕರ, ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ವಾಶ್ ಮಾಡೋದು. ಸ್ವಲ್ಪ ಜನ ವೈನ್ ಹಾಕಿ ಕೂಡ ಫಿಶ್ನ ಅಥವಾ ಯಾವುದೇ ರೀತಿಯಾದಂಥ ಸೀ ಫುಡ್ನ ವಾಶ್ ಮಾಡ್ತಾರೆ. ನೀವು ಕೂಡ ನೆಕ್ಸ್ಟ್ ಟೈಮ್ ಫಿಶ್ನ ತೊಳ್ಕೊಬೇಕಾದ್ರೆ ಈ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೋದು. ಆವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗತ್ತೆ. ಅಥವಾ ನಿಮ್ಗೆ ಯಾವುದಾದ್ರೂ ಬೆಟರ್ ಟಿಪ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಕೂಡ ತಿಳ್ಕೊತೀನಿ. ಹೀಗೆ ಹುಳಿ ಹಾಕಿ ವಾಶ್ ಮಾಡಿದ್ಮೇಲೆ ಇನ್ನೊಂದು ಸರಿ ನೀರು ಹಾಕಿ ಫೈನಲಾಗಿ ಫಿಶ್ನ ಒಂದು ಸರಿ ತೊಳ್ಕೊಂಡು ಎತ್ತಿಡ್ಕೋತಾ ಇದ್ದೀನಿ. ಫಿಶ್ ಏನಿದೆ ಅದು ಬೇರೆ ನಾನ್ ವೆಜ್ ಥರ ತುಂಬ ಹೊತ್ತು ಬೇಯಿಸಬೇಕು ಅಂತ ಅಲ್ಲ, ತುಂಬಾ ಬೇಗ ಬೆಂದೋಗ್ಬಿಡತ್ತೆ. ಹಾಗಾಗಿ ಫಿಶ್ನ ನೀವು ತೊಳೆದ ಕೂಡಲೇ ಯಾವಾಗಲೂ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಲಿಕ್ಕೆ ಇಟ್ಬಿಡಿ. ನೀವು ಅಡುಗೆ ಮಾಡೋ ಅಷ್ಟೊತ್ತಿಗೆ ಆ ಉಪ್ಪು ಎಲ್ಲ ನೀಟಾಗಿ ಫಿಶ್ಶಿಗೆ ಹಿಡ್ಕೊಂಡಿರುತ್ತೆ. ನಿಮ್ಮ ಅಡುಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸಾರು ಮಾಡ್ತಾಯಿರಿ, ಫಿಶ್ ಫ್ರೈ ಮಾಡ್ತೀರಿ, ಕಬಾಬ್ ಮಾಡಲಿ, ಯಾವುದಕ್ಕಾದರೂ ಓಕೆ, ಈ ರೀತಿಯಾಗಿ ಮಾಡಿಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸಣ್ಣ ಪುಟ್ಟ ಟಿಪ್ಸ್ನ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.